ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ಈ ಆಕ್ಟಿವಾ ಸ್ಕೂಟರ್ನ ಕಂಪ್ಲೀಟ್ ಸರ್ವಿಸನ್ನು ಮನೆಯಲ್ಲೇ ಮಾಡುವ ಪಾರ್ಟ್ 1 ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಈ ಗಾಡಿ 77,521 ಕಿಲೋಮೀಟರ್ಸ್ ಟೋಟಲ್ ಆಗಿ ರನ್ ಆಗಿದೆ. ಸೊ ಇದರ ಮೊದಲ ಮೇಜರ್ ಸರ್ವಿಸನ್ನ ಬಂದುಬಿಟ್ಟು ನಾನು 72,000 ಕಿಲೋಮೀಟರ್ಗೆ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಈಗ 5,500 ಕಿಲೋಮೀಟರ್ ಆಗಿದೆ. ಸೊ ಈ ಮೇಜರ್ ಸರ್ವಿಸಲ್ಲಿ ಏನೇನು ಚೇಂಜ್ ಆಗುತ್ತೆ ಅಥವಾ ಏನೇನು ಚೆಕ್ ಮಾಡಬೇಕಂತ ನೋಡೋಣ. ಮೊದಲನೇದಾಗಿ ನಾವೊಂದು ಈ ಬ್ಲ್ಯಾಕ್ ಬಾಕ್ಸ್ ಬಗ್ಗೆ ನೋಡೋಣ. ಸೊ ಇದು ಬಂದುಬಿಟ್ಟು ಗಾಡಿಯ ಏರ್ ಫಿಲ್ಟರ್ ಆಗಿರುತ್ತೆ. ಸದ್ಯಕ್ಕೆ ಒಂದು 2 ಸ್ಕ್ರೂಸ್ ಮಾತ್ರ ಕಾಣ್ತಿದೆ ಅದನ್ನ ಓಪನ್ ಮಾಡ್ಕೊಳ್ಳಿಕ್ಕೆ. ಸೊ ಉಳಿದಿರುವಂಥ ಒಂದು 3ರಿಂದ 4 ಸ್ಕ್ರೂ ಈ ಬಾಡಿ ಒಳಗಡೆ ಇದೆ. ಸೊ ನಾವು ಈ ಬಾಡಿಯನ್ನು ಎತ್ತಿಟ್ಕೊಂಡ್ರೆ ಮಾತ್ರ ಆ ಬಾಕ್ಸನ್ನು ಕಂಪ್ಲೀಟಾಗಿ ಓಪನ್ ಮಾಡ್ಬೋದು. ಸೊ ಇದನ್ನು ಹೇಗೆ ಮಾಡೋದು ಕೇಳಿದರೆ, ಈ ಥರ ಡಿಕ್ಕಿ ಡೋರನ್ನು ತೆಗೆದ ನಂತರ ನಿಮಗಿಲ್ಲಿ 1, 2 ಹಾಗೆ 3 12 ಮಿಲಿಮೀಟರ್ ಸೈಜಿನ ಬೋಲ್ಟ್ಗಳು ಕಾಣಿಸುತ್ತೆ. ಸೊ ಈ 3 ಬೋಲ್ಟ್ಗಳನ್ನು ನೀವು ತೆಗೆದಿಟ್ಕೊಂಡ್ರೆ ಈ ಎಂಟೈರ್ ಬಾಡಿ ಏನಿದೆ ಇದನ್ನು ನಾವು ಹೀಗೆ ಎತ್ತಬಹುದು. ಇಲ್ಲಿ ನೋಡ್ಬೋದು, ನಾನೊಂದು ಈ ಬಾಡಿಯನ್ನು ಕಂಪ್ಲೀಟಾಗಿ ಮೇಲೆತ್ತಿಟ್ಕೊಂಡಿದ್ದೀನಿ. ಸೊ ಇದರ ಒಳಗಡೆ ನಿಮಗೆ ಈ ಥರ ಒಂದು ಸ್ಟ್ಯಾಂಡ್ ಸಿಗುತ್ತೆ. ಸೊ ಇದನ್ನು ಈ ಥರ ಮೇಲಿನ ಪೊಸಿಷನಲ್ಲಿ ಲಾಕ್ ಮಾಡಿಡಲಿಕ್ಕೆ. ಸೊ ಇವಾಗ ನೀವು ನೋಡ್ಬೋದು, ಈ ಒಂದು ಏರ್ ಫಿಲ್ಟರ್ ಬಾಕ್ಸ್ನ ಸ್ಕ್ರೂಗಳೇನಿದೆ ಅದು ಕಂಪ್ಲೀಟಾಗಿ ನಮಗೆ ಕಾಣಿಸ್ತಿದೆ. ಎಲ್ಲ ಸ್ಕ್ರೂಸನ್ನು ತೆಗೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಈ ಕವರನ್ನು ಜಸ್ಟ್ ಈ ರೀತಿಯಾಗಿ ಎಳೆದ್ರೆ ಅದು ಈಸಿಯಾಗಿ ತೆಗೆದು ಬರುತ್ತೆ. ನೋಡ್ಬೋದು, ಇದು ಏರ್ ಫಿಲ್ಟರ್ ಆಗಿರುತ್ತೆ. ಸೊ ಈ ಏರ್ ಫಿಲ್ಟರ್ನ ಈ ಬಾಕ್ಸ್ಗೆ ಇಲ್ಲಿ ಒಂದು ಸ್ಕ್ರೂ ಹಾಕಿ ಟೈಟ್ ಮಾಡಿರ್ತಾರೆ. ಸೊ ಆ ಸ್ಕ್ರೂನ ಸಹ ನಾನು ತೆಗೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಈ ಏರ್ ಫಿಲ್ಟರ್ನ ಈ ರೀತಿಯಾಗಿ ಎಳೆದ್ರೆ ಇದು ಕಳಿಸಿ ಬರುತ್ತೆ. ಈ ಏರ್ ಫಿಲ್ಟರ್ನ ಕಂಡೀಷನ್ ತುಂಬಾ ಕೆಟ್ಟದಾಗಿದೆ. ಸೊ ಎಲ್ಲ ಏನು ಈ ಗ್ರೂವ್ಸ್ ಕಾಣ್ತಿದೆ ಇದೆಲ್ಲದೂ ಬ್ಲಾಕ್ ಆಗಿದೆ. ಸೊ ಇದ್ರ ಬಣ್ಣ ಸಹ ತುಂಬಾ ಚೇಂಜ್ ಆಗಿದೆ. ಸೊ ಇನ್ ಕೇಸ್ ನಿಮ್ಮ ಗಾಡಿಯಲ್ಲಿ ಏರ್ ಫಿಲ್ಟರ್ ತುಂಬಾ ಕ್ಲೀನ್ ಇತ್ತು, ಈ ರೀತಿಯಾದ ಬ್ಲಾಕ್ಗಳೆಲ್ಲ ಇಲ್ಲ ಅಂತ ಹೇಳಿದರೆ ನೀವು ಅದನ್ನು ಜಸ್ಟ್ ಒಂದು ಧೂಳನ್ನು ತೆಗೆದು ವಾಪಸ್ ರೀಯೂಸ್ ಮಾಡ್ಬೋದು. ಸೊ ಇಲ್ಲ ಅಂತ ಹೇಳಿದರೆ ನೀವು ಈ ರೀತಿಯಾಗಿ ನಿಮ್ಮ ಗಾಡಿಗೆ ಸೆಟ್ ಆಗುವಂಥ ಏರ್ ಫಿಲ್ಟರ್ನ ನೀವು ಚೇಂಜ್ ಮಾಡಬೇಕು. ಈ ಒಂದು ಏರ್ ಫಿಲ್ಟರ್ ಬಾಕ್ಸ್ ಒಳಗಡೆ ಸಹ ತುಂಬಾ ಕೆಸರು ಹಾಗೂ ಹೊಯ್ಗೆ ಇದೆ. ಸೊ ಇದನ್ನು ಸಹ ನಾವು ನೀಟಾಗಿ ಕ್ಲೀನ್ ಮಾಡಿಟ್ಕೋಬೇಕು, ಯಾಕಂದರೆ ಇದು ಯಾವುದು ಇಂಜನ್ ಒಳಗೆ ನಮಗೆ ಹೋಗಬಾರ್ದು. ಇಲ್ಲಿ ನೀವು ನೋಡ್ಬೋದು, ನಾನೊಂದು ಈ ಏರ್ ಫಿಲ್ಟರ್ ಏನಿದೆ ಅದನ್ನು ಕಂಪ್ಲೀಟಾಗಿ ಒಳಗಡೆಯಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದರಲ್ಲಿ ಯಾವುದೇ ರೀತಿಯಾದ ಧೂಳು ಅಥವಾ ಮಣ್ಣು ಏನೂ ಕಾಣಿಸ್ತಿಲ್ಲ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದರೆ, ಕ್ಲೀನ್ ಮಾಡುವಾಗ ಯಾವುದೇ ರೀತಿಯಾದ ನೀರು ಇದ್ರ ಒಳಗಡೆ ಕಾಣಿಸ್ತಿದೆಯಲ್ಲ, ಈ ಒಂದು ಪೈಪ್ ಏನಿದೆ ಅದ್ರ ಒಳಗಡೆ ಹೋಗಬಾರ್ದು. ಹೊಸ ಏರ್ ಫಿಲ್ಟರ್ನ ಇಲ್ಲಿ ಹಾಕೊಂಡಿಟ್ಕೊಂಡಿದ್ದೀನಿ, ಹಾಗೆ ಅದರ ಸ್ಕ್ರೂ ಸಹ ಟೈಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಈ ಏರ್ ಫಿಲ್ಟರ್ನ ರೇಟು ನಿಮಗೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನೆಕ್ಸ್ಟ್ ಈ ಒಂದು ಸ್ಪಾರ್ಕ್ ಪ್ಲಗ್ನ ಕಂಡೀಷನ್ ಹೇಗಿದೆ ಅಂತ ನಾವು ನೋಡೋಣ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಈ ಒಂದು ಪ್ಲಗ್ ಏನಿದೆ, ಸೊ ಇದು ಸ್ಪಾರ್ಕ್ ಪ್ಲಗ್ನ ಕ್ಯಾಪ್ ಆಗಿರುತ್ತೆ. ಸೊ ಇದನ್ನು ನಾವು ಫಸ್ಟಿಗೆ ಈ ಥರ ಪುಷ್ ಮಾಡಿ ತೆಕ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ಸೊ ಈ ರೀತಿಯಾಗಿ ಇದು ಕಳಿಸಿ ಬರುತ್ತೆ. ಇದನ್ನು ನೀವು ತೆಗಿಬೇಕಂದ್ರೆ ನಿಮ್ಮ ಹತ್ರ ಡೆಫಿನೆಟ್ ಆಗಿ ಈ ರೀತಿಯಾದ ಒಂದು ಸ್ಪಾರ್ಕ್ ಪ್ಲಗ್ ಸಾಕೆಟ್ ಇರಲೇಬೇಕು. ಸೊ ಇದು ಬಂದುಬಿಟ್ಟು 16 mm ಇದು. ಸೊ ಇದು ಒಂದು ಸ್ವಲ್ಪ ಡೀಪ್ ಆಗಿರೋ ಕಾರಣ ಇದು ಈಸಿಯಾಗಿ ಆ ಒಂದು ಹೋಲ್ ಒಳಗಡೆ ಹೋಗಿ ಸ್ಪಾರ್ಕ್ ಪ್ಲಗ್ನ ಲೂಸ್ ಮಾಡುತ್ತೆ. ನಾನು ಒಂದು ಸ್ಪಾರ್ಕ್ ಪ್ಲಗ್ನ ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಈ ಸ್ಪಾರ್ಕ್ ಪ್ಲಗ್ಲಿ ನೀವು ಇಲ್ಲಿ ನೋಡ್ಬೋದು, ಸ್ವಲ್ಪ ಕಾರ್ಬನ್ ಬಂದು ಕೂತ್ಕೊಂಡಿದೆ. ಸೊ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗಲಿ ಅಥವಾ ಡಿಸ್ಕಲರೇಷನ್ ಏನು ಕಾಣ್ತಾ ಇಲ್ಲ. ಸೊ ಇನ್ ಕೇಸ್ ನಿಮ್ಮ ಸ್ಪಾರ್ಕ್ ಪ್ಲಗ್ಗಲ್ಲಿ ಇಲ್ಲಿ ಈ ಒಂದು ಸಿರಾಮಿಕ್ಕಲ್ಲಿ ಏನಿದೆ ಕ್ರ್ಯಾಕ್ಸ್ ಬಂದಿದ್ದಿದ್ರೆ, ಅಥವಾ ಈ ಒಂದು ಟರ್ಮಿನಲ್ ಡ್ಯಾಮೇಜ್ ಆಗಿದ್ದಿದ್ರೆ, ಅಥವಾ ಈ ಮೇಲ್ಗಡೆ ಇರೋ ಟರ್ಮಿನಲ್ ಡ್ಯಾಮೇಜ್ ಆಗಿದ್ದರೆ ನೀವು ಇದನ್ನು ರಿಪ್ಲೇಸ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಇದನ್ನು ಜಸ್ಟ್ ಕ್ಲೀನ್ ಮಾಡ್ಬೋದು. ಸೊ ಆವಾಗ ಏನಂತ ಹೇಳಿದರೆ, ಈ ರೀತಿಯಾದ ಒಂದು ಹಳೆ ಬ್ರಷಲ್ಲಿ ಸ್ವಲ್ಪ ಪೆಟ್ರೋಲ್ ತಗೊಂಡು ಇದನ್ನು ಲೈಟ್ ಪ್ರೆಷರಲ್ಲಿ ಈ ರೀತಿಯಾಗಿ ಹೀಗೆ ಕ್ಲೀನ್ ಮಾಡಿದರೆ ಇದು ಕಂಪ್ಲೀಟಾಗಿ ಕಾರ್ಬನ್ ಹೋಗಿರುತ್ತೆ. ನೋಡ್ಬೋದು, ನಾನು ಪೆಟ್ರೋಲ್ ಹಾಕಿ ಇದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ. ನಾನು ಸ್ಪಾರ್ಕ್ ಪ್ಲಗ್ಗನ್ನು ವಾಪಸ್ಸಲ್ಲಿ ಟೈಟ್ ಮಾಡಿದ್ದೀನಿ. ಹಾಗೆ ಮಾಡಿಕೊಂಡು ಈ ಒಂದು ಕ್ಯಾಪನ್ನು ಸಹ ನಾನು ಇಲ್ಲಿ ಈ ರೀತಿಯಾಗಿ ಫುಲ್ ಪುಷ್ ಮಾಡಿಕೊಂಡು ಟೈಟ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಕಾರ್ಬೊರೇಟರ್. ಸೊ ಇನ್ ಕೇಸ್ ನಿಮ್ಮ ಗಾಡಿ ತುಂಬ ಓಲ್ಡ್ ಆಗಿದ್ದರೆ ಆವಾಗ ನಿಮಗೆ ಈ ಒಂದು ಕಾರ್ಬೊರೇಟರ್ ನೋಡೋಕ್ಕೆ ಸಿಗತ್ತೆ. ಸೊ ಇನ್ ಕೇಸ್ ನಿಮ್ಮ ಗಾಡಿ 2020 ನಂತರದ ಮಾಡೆಲ್ ಆಗಿದ್ದರೆ, ಇಲ್ಲ BS6 ಗಾಡಿ ಆಗಿದ್ದರೆ, ಸೊ ಇದರಲ್ಲಿ ನಿಮಗೆ ಈ ಒಂದು ಕಾರ್ಬೊರೇಟರ್ ನೋಡೋಕ್ಕೆ ಸಿಗಲ್ಲ. ಸೊ ಯಾಕಂದರೆ ಆವಾಗ ಅಲ್ಲಿ ಒಂದು ಫ್ಯೂಲ್ ಇಂಜೆಕ್ಟರ್ ಮತ್ತು ಒಂದು ಥ್ರಾಟಲ್ ಬಾಡಿ ಅಂತ ಇದರ ಬದಲಿಗೆ ಬಂದಿರುತ್ತೆ. ಸೊ ನಾರ್ಮಲ್ ಆಗಿ ಈ ಒಂದು ಕಾರ್ಬೊರೇಟರ್ನ ನಾವು ಅಷ್ಟು ಕ್ಲೀನ್ ಮಾಡಬೇಕಂತ ಇಲ್ಲ, ಯಾಕಂದರೆ ಇದು ತುಂಬಾ ಕಮ್ಮಿಯಾಗಿ ಬ್ಲಾಕ್ ಆಗೋದು. ಬ್ರೇಕ್ ಶೂವನ್ನು ಹೇಗೆ ಚೆಕ್ ಮಾಡೋದು ಹಾಗೂ ಸರ್ವಿಸ್ ಮಾಡೋದು ಅಂತ ನೋಡೋಣ.
ಸೊ ಅದಕ್ಕೆ ನೀವು ಈ ಟಯರನ್ನು ತೆಗಿಬೇಕು. ಸೊ ಟಯರನ್ನು ತೆಗಿಲಿಕ್ಕೆ ನಿಮಗೆ ಇಲ್ಲಿ ಇನ್ನು ನೋಡ್ಬೋದು ಈ ಒಂದು ನಟ್ ಇದೆ. ಸೊ ಇದೊಂದು 19 ಮಿಲಿಮೀಟರ್ನ ನಟ್ ಆಗಿರುತ್ತೆ. ಸೊ ಇದನ್ನು ನಾವು ತೆಕ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ನಾನು ಈ ಟಯರನ್ನು ಕಂಪ್ಲೀಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಈ ಗಾಡಿಯ ಫ್ರಂಟ್ ಬ್ರೇಕ್ ಶೂ ಆಗಿರುತ್ತೆ. ಸೊ ಈ ಒಂದು ಶೂವನ್ನು ನೀವು ಜಸ್ಟ್ ಈ ರೀತಿಯಾಗಿ ಲಿಫ್ಟ್ ಮಾಡಿಕೊಂಡ್ರೆ ಸೊ ಈಸಿಯಾಗಿ ಇದು ಒಂದು ಈ ಹಬ್ಬಿಂದ ನಿಮಗೆ ಹೊರಗೆ ತೆಗಿಬೋದು. ಸೊ ನೋಡ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ ನಿಮಗೆ ಇದನ್ನು ತೆಗಿಬೋದು. ನೋಡ್ಬೋದು ಯಾವ ರೀತಿಯಾದ ಬ್ರೇಕ್ ಡಸ್ಟು ಫುಲ್ ಇಲ್ಲಿ ತುಂಬಿಕೊಂಡಿದೆ ಅಂತ. ಸೊ ಇಲ್ಲಿ ನೋಡ್ಬೋದು ಸೇಮ್ ಇದೇ ರೀತಿ ಈ ಒಂದು ಡ್ರಮ್ ಒಳಗೆ ಸಹ ಇರುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ ಕೇಳಿದರೆ ನಮ್ಮ ಬ್ರೇಕ್ ಅನ್ನೋದು ಸೌಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಬ್ರೇಕ್ನ ಪವರ್ ಏನಿದೆ ಅದು ತುಂಬ ಕಮ್ಮಿ ಆಗುತ್ತೆ. ಸೊ ಏನಾಗಿದೆ ಕೇಳಿದರೆ ಯೂಸ್ ಮಾಡಿ 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 ಈ ಒಂದು ಬ್ರೇಕ್ ಶೂ ಮೆಟೀರಿಯಲ್ ಏನಿದೆ ಇದು ತುಂಬ ನೈಸ್ ಆಗಿದೆ. ಸೊ ಇದು ಆ್ಯಕ್ಚುಲಿ ರಫ್ ಇರಬೇಕಾಗಿತ್ತು, ಇದು ತುಂಬ ನೈಸ್ ಆಗಿದೆ. ಸೊ ಇದನ್ನು ನಾವು ಸ್ಯಾಂಡ್ ಪೇಪರ್ ಹೆಲ್ಪಿಂದ ಇದನ್ನು ಮತ್ತೆ ನಾವು ಸ್ವಲ್ಪ ರಫ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನಿಲ್ಲಿ ಈ ರೀತಿಯಾದ ಒಂದು 220 ನಂಬರಿನ ಒಂದು ಸ್ಯಾಂಡ್ ಪೇಪರ್ ತಗೊಂಡಿನಿ. ಸಿಂಪಲ್ಲಾಗಿ ಇದನ್ನು ಈ ರೀತಿಯಾಗಿ ಜಸ್ಟ್ ಮೇಲೆ ಸ್ಕ್ರ್ಯಾಚ್ ಮಾಡಿಕೊಂಡ್ರೆ ಸಾಕು. ಮೇಲ್ಗಡೆ ಇರೋ ಆ ನೈಸ್ ಲೇಯರು ಹೋದರೆ ಸಾಕು. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದೀಗ ರಫ್ ಆಗಿದೆ. ಸೊ ಇದೇ ರೀತಿಯಾಗಿ ಎರಡೂ ಕಡೆ ಮಾಡಬೇಕು. ಸೊ ಇನ್ನೊಂದು ಬ್ರೇಕ್ ಶೂ ಥಿಕ್ನೆಸ್. ಈ ಒಂದು ಶೂ ಇಷ್ಟು ಥಿಕ್ಕಾಗಿದೆ. ಸೊ ಇನ್ ಕೇಸ್ ನಿಮ್ಮ ಗಾಡಿಯಲ್ಲಿರುವ ಶೂ ತುಂಬ ಥಿನ್ ಆಗಿದ್ದೆ ಇಲ್ಲ ಆಲ್ಮೋಸ್ಟ್ ಎಂಟಿ ಆಗಿದ್ದರೆ ನೀವು ಈ ಒಂದು ಬ್ರೇಕ್ ಶೂವನ್ನು ರಿಪ್ಲೇಸ್ ಮಾಡ್ಬೋದು. ಸೊ ಇದರಲ್ಲಿ ತುಂಬ ಶೂ ಥಿಕ್ನೆಸ್ ಇರೋ ಕಾರಣ ನಾನು ಇದೇ ಶೂವನ್ನು ರೀಯೂಸ್ ಮಾಡ್ತಿದ್ದೀನಿ. ಹಬ್ಬಲ್ಲಿರುವ ಎಲ್ಲ ಬ್ರೇಕ್ ಡಸ್ಟನ್ನು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೀವು ನೋಡ್ಬೋದು ಈ ಎರಡು ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಏನಿದೆ ಅದಕ್ಕೆ ನಾನು ಲೈಟಾಗಿ ಗ್ರೀಸಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಹಾಕಲಿಲ್ಲ, ಒಂದು ಲೈಟ್ ಲೇಯರ್ ಎರಡೂ ಕಡೆನೂ ಹಾಕಿಟ್ಟಿದ್ದೀನಿ. ಸೊ ಇದರಿಂದ ಏನಾಗುತ್ತೆ ಕೇಳಿದರೆ ಅಲ್ಲಿ ಫ್ರಿಕ್ಷನ್ ಕಮ್ಮಿ ಆಗುತ್ತೆ. ಹಾಗೆ ಬ್ರೇಕ್ ಶೂ ಅನ್ನೋದು ತುಂಬ ಈಸಿಯಾಗಿ ಸ್ಮೂತಾಗಿ ಆಪ್ರೇಟ್ ಆಗುತ್ತೆ. ಟಯರನ್ನು ಫಿಟ್ ಮಾಡೋಕ್ಕೂ ಮೊದಲು ವೀಲ್ ಬೇರಿಂಗ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ನಾವು ಗ್ರೀಸಿಂಗ್ ಮಾಡಬೇಕು. ಒಂದು ಬ್ಲ್ಯಾಕ್ ಕಲರ್ ಕ್ಯಾಪ್ ಕಾಣಿಸ್ತಿದೆ, ಇದನ್ನು ನಾವು ಒಂದು ಸ್ಕ್ರೂ ಡ್ರೈವರ್ ಹೆಲ್ಪಿಂದ ಈ ಒಂದು ಕವರನ್ನು ನಾವು ತೆಗಿಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ಜಸ್ಟ್ ಇದನ್ನು ಪ್ರೆಸ್ ಮಾಡಿದರೆ ಹೀಗೆ ಬರುತ್ತೆ. ಸೊ ಇದಕ್ಕೆ ನಾವು ಹೊಸ ಗ್ರೀಸಿಂಗ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಸಿರಿಂಜಲ್ಲಿ ಈ ರೀತಿಯಾಗಿ ಗ್ರೀಸನ್ನು ತಗೊಂಡಿಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ನಾವು ಈ ಗ್ರೀಸನ್ನು ಇದರಲ್ಲಿ ಹಾಕಬೇಕು. ಇದೇ ರೀತಿಯಾಗಿ ನೀವು ಆ ಕಡೆನೂ ಸಹ ಗ್ರೀಸಿಂಗ್ ಮಾಡ್ಕೋಬೇಕು. ನೋಡ್ಬೋದು ನಾನು ಬೇರಿಂಗ್ ಗ್ರೀಸಿಂಗ್ ಮಾಡಿ ಮತ್ತು ಟೈರನ್ನು ಫಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೇ ರೀತಿಯಾಗಿ ಈ ಎಕ್ಸಾಕ್ಟ್ ಸೇಮ್ ಪ್ರೊಸೀಜರನ್ನು ನೀವು ನಿಮ್ಮ ಹಿಂದುಗಡೆ ಟೈರಿಗೂ ಸಹ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಏನಿರಲ್ಲ.